ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ಟ್ರೇಡನ್ನು ಯಾವುದೇ ಕಾರಣಕ್ಕೂ ಮಾಡಿಲ್ಲ, ಕಾಯ್ತಾ ಇದ್ದೀನಿ. ಪ್ಲಾನ್ ರೆಡಿ ಇದೆ, ಟ್ರೇಡಿಂಗಿಗೆ ಕಾಯ್ತಾ ಇದ್ದೀನಿ. ಓಕೆನಾ, ಕಾಯ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಟ್ರೇಡನ್ನು ಅಶೋಕ್ ಆರ್ಡರ್ ಬ್ಲಾಕು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಮಾರ್ಕ್ ಮಾಡಿ ಕೊಡಲಾಗಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗುತ್ತಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ಗೊತ್ತು ತಾನೆ. ಇವತ್ತು ಸೇಮ್ ಕಾನ್ಸೆಪ್ಟ್. ಓಕೆನಾ, ಸ್ಟೂಡೆಂಟ್ಗಳಿಗೆ ನೋಡಿ, ಇಲ್ಲಿ 3:37 ಮಾರ್ಕ್ ಮಾಡಿ ಚಾರ್ಟನ್ನು ಕೊಡಲಾಗಿದೆ ನೋಡಿ ಇಲ್ಲಿ. ಓಕೆನಾ, ಟೈಮು 3:37 ಮಧ್ಯಾಹ್ನ. ಇವಾಗ ಟೈಮು 3:42, ಅಂದರೆ ಜಸ್ಟ್ 5 ನಿಮಿಷ ಆಗಿದೆ ಅಷ್ಟೇ. ಚಾರ್ಟನ್ನು ಕೂಡ ಕೊಟ್ಟಿದ್ದೀವಿ, ಲೈವನ್ನು ಕೂಡ ಬಂದಿದ್ದೀವಿ. ಕೋರ್ಸನ್ನು ತೊಗೊಂಡಿದ್ದ ತಕ್ಷಣ ಯಾರೂ ಎಕ್ಸ್ಪರ್ಟ್ ಆಗೋದಿಲ್ಲ. ಆದ ಕಾರಣ ನಾವೇನು ಮಾಡ್ತೀವಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ. ನೋಡಿ, ಆಲ್ರೆಡಿ ಎಂಟ್ರಿಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಈ ಪಾಯಿಂಟಲ್ಲಿ. ಓಕೆನಾ, ಟ್ರೇಡ್ ರನ್ನಿಂಗಲ್ಲಿದೆ ನೋಡಿ. ಇಲ್ಲಿ ಪ್ರೈಸು ಬಿದ್ದಿಲ್ಲ ಬಂಧುಗಳೇ, ಇವಾಗ ಬೀಳೋದಕ್ಕೆ ಶುರುವಾಗ್ತಾ ಇದೆ ಮಾರ್ಕೆಟಲ್ಲಿ. ನೋಡಿ, ಇಲ್ಲಿ ಇವಾಗ ಶುರುವಾಗ್ತಾ ಇದೆ. ಲೈವ್ ಮಾರ್ಕೆಟು, ಪೋಸ್ಟ್ ಮಾರ್ಕೆಟ್ ಅಲ್ಲ. ಓಕೆನಾ, ಈ ಥರ ಪ್ರತಿಯೊಂದನ್ನು ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲನೂ ಕೊಡ್ತಾ ಇರ್ತೀವಿ. ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. 76 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ಮಾಡಿದ್ದೀನಿ, ಜೊತೆಗೆ ಯಾವ ಥರ ಪ್ಲಾನ್ನ ಮಾಡಿದ್ದೀನಿ, ಜೊತೆಗೆ ಈ ಟ್ರೇಡನ್ನು ಮಾಡಲು ಕಾರಣಗಳೇನು, ಅದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುತ್ತದೆ. ಬಂಧುಗಳೇ, ಒಂದನೇದು ನೋಡಿ, ಪ್ರೈಸ್ ಇಲ್ಲಿಂದ ಮೂವ್ ಆಗಿದೆಯಲ್ಲ ನೋಡಿ. ಒಳ್ಳೆ ಕ್ಯಾಂಡಲ್ ಬಂದಿದೆ, ಬಿಗ್ ಕ್ಯಾಂಡಲ್ ಬಂದಿದೆ. ಬಿಗ್ ಕ್ಯಾಂಡಲ್ ಏನೋ ಬಂದಿದೆ, ಬಟ್ ಅದರ ನೆಕ್ಸ್ಟ್ ಕ್ಯಾಂಡಲ್ಲು ನೋಡಿ, ಅದನ್ನು ಕೂಡ ಬಿಗ್ ಕ್ಯಾಂಡಲ್ಲು. ಈ ವಿಕ್ ಬರೋದಕ್ಕಿಂತ ಮುಂಚೆ ಇದು ಫುಲ್ಲು ಬಾಡಿ ಇರುತ್ತೆ. ಅವಾಗೇನಾಗುತ್ತೆ, ಇದು ನಮಗೆ ಬಿಗ್ ಬೈಯಿಂಗ್ ಕ್ಯಾಂಡಲ್ ಆಗುತ್ತಲ್ವ. ಬಟ್ ಇವಾಗ ನೋಡಿ, ಫಸ್ಟ್ನೇದು ಇದು. ಈ ಕ್ಯಾಂಡಲ್ ಗಮನಿಸಿ, ಈ ಕ್ಯಾಂಡಲ್ ಬಂದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲು ಇದೇ ಥರ ಫರ್ದರ್ ಮೇಲೆ ಹೋಗೋದಕ್ಕೆ ಸಾಧ್ಯವಾಗಿದೆಯಾ? ಸಾಧ್ಯವಾಗಿಲ್ಲ. ಯಾಕೆಂದರೆ ಟಾಪಿಂದ ಸೆಲ್ಲರ್ಸು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಓಕೆನಾ, ಇದೇನಿದು? ಇದು ಎರಡನೇದು. ಒಂದನೇದು, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ಗೆ ಒಳ್ಳೆ ಫಾಲೋ ಥ್ರೂ ಇದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಎರಡನೇ ಕ್ಯಾಂಡಲ್ ಯಾವುದೇ ಕಾರಣಕ್ಕೂ ಇಲ್ಲ. ತುಂಬ ಮುಖ್ಯವಾದದ್ದು. ಹಾಗಾದರೆ ಅಲ್ಲಿಗೆ ಯೋಚನೆ ಮಾಡಿ, ಇದೇನು ಫಸ್ಟ್ನೇದನ್ನ ಅನಾಲಿಸಿಸ್ ಮಾಡಿದ್ವಿ, ಬಿಗ್ ಬೈಯಿಂಗ್ ಕ್ಯಾಂಡಲ್ ಅಂತ. ಇದಕ್ಕೆ ಒಳ್ಳೆ ಕ್ಯಾಂಡಲ್ಲು ಫರ್ದರ್ ಬರ್ದೇ ಹೋದರೆ ಮತ್ತು ಹೇಗೆ ಇದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಆಗುತ್ತೆ? ನಮಗೆ ಆಗೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ ಬಂಧುಗಳೇ, ಖಂಡಿತ ಸಾಧ್ಯ ಇಲ್ಲ. ಇದನ್ನು ಏನಂತ ಕರಿತೀವಿ ಅಂದರೆ, ಆಪರೇಷನ್ ಮಾಡಿದ್ದಾರೆ. ಆಪರೇಟರ್ ಕ್ಯಾಂಡಲ್ಗಳು ರೀಟೇಲ್ ಪೀಪಲ್ನ ಯಾಮಾರಿಸ್ತಾ ಇದ್ದಾರೆ. ಓಕೆನಾ, ಬೈಯಿಂಗ್ ಆಗ್ತಾ ಇದೆ, ಎಲ್ಲರೂ ಬೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಬೈ ಮಾಡೋದಕ್ಕೆ ಬಂದಿದ್ದಾರೆ. ಬಟ್ ಆದರೆ ಪ್ರೈಸು ಫರ್ದರ್ ಮೇಲೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಇದು ಫೇಕ್ ಬೈಯಿಂಗ್ ಆಗಿರೋದನ್ನ ಗಮನಿಸಿ. ಆಪರೇಟರ್ ಕ್ಯಾಂಡಲ್ಗಳಿವು ಆಪರೇಟ್ ಮಾಡಿದ್ದಾರೆ. ಆಪರೇಟರ್ ಕ್ಯಾಂಡಲ್ಗಳು ಬಂದಿರೋದ್ರಿಂದ ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿ ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಇಷ್ಟೇ ಬಂಧುಗಳೇ, ಇನ್ನೇನೂ ಇಲ್ಲ. ಏನಾದರೂ ಕಾಂಪ್ಲಿಕೇಟೆಡ್ ಇದೆಯಾ ಈ ಒಂದು ಟ್ರೇಡಲ್ಲಿ? ಈ ಒಂದು ಅನಾಲಿಸಿಸಲ್ಲಿ ಏನಾದರೂ ಕಾಂಪ್ಲಿಕೇಟೆಡ್ ಇದೆಯಾ?
ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ. 65 ಪಾಯಿಂಟ್ ರನ್ನಿಂಗ್ ನೋಡಿ. ತಾಳ್ಮೆಯಿಂದ ಕಾಯಬೇಕು. ನಾನು ಯೂಟ್ಯೂಬ್ ಲೈವಲ್ಲೂ ಕೂಡ ಹೇಳ್ತಾ ಇದ್ದೆ, ಇವತ್ತು 4 ಅವರ್ ಲೈವಲ್ಲಿದ್ದೆ. 4 ಅವರಲ್ಲೂ ಕೂಡ ಹೇಳ್ತಾ ಇದೆ ಮಾರ್ಕೆಟ್ ಸೆಲ್ಲಿಂಗ್ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ? ತಾಳ್ಮೆಯಿಂದ ಕಾಯ್ದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಟಾರ್ಗೆಟ್ಗೋಸ್ಕರನೂ ಕೂಡ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯುತ್ತೇನೆ. 68 ಪಾಯಿಂಟ್ ರನ್ನಿಂಗಿಂದ ಮಾರ್ಕೆಟ್ 88 ಪಾಯಿಂಟ್ ರನ್ನಿಂಗ್ ಲೈವ್ ಮಾರ್ಕೆಟ್ ಬಂಧುಗಳು. ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ಅಲ್ಲ. 93 ಪಾಯಿಂಟ್ ರನ್ನಿಂಗ್. ಇನ್ನೇನು ಬರುತ್ತೆ 100 ಪಾಯಿಂಟ್. 110 ಪಾಯಿಂಟ್ಸ್ ರನ್ನಿಂಗಿಂದ ಮಾರ್ಕೆಟ್ ಬಂಧುಗಳೇ. 110 120 ಪಾಯಿಂಟ್ಸ್. ನೀವೇ ನೋಡಿ ಲೈವ್ ಮಾರ್ಕೆಟಲ್ಲಿ ಲೈವ್ ಮಾರ್ಕೆಟ್ ಜಸ್ಟ್ 209 ಪಾಯಿಂಟ್ಸ್ ಎಸ್ಸಲ್ಲಿದೆ. 110 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ. 119 ಪಾಯಿಂಟ್ಸ್. ಇಷ್ಟೇ ಬಂಧುಗಳೇ ಟ್ರೇಡಿಂಗ್ ಅಂದರೆ, ಇನ್ನೇನೂ ಇಲ್ಲ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು, ನೋ ಕಾಂಪ್ಲಿಕೇಟೆಡ್. ಆಪ್ರೇಟರ್ ಕ್ಯಾಂಡಲ್ ಆಪ್ರೇಷನ್ ಮಾಡಿದ್ದಾರೆ. ಓಕೆನಾ? ಇದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಯಾವುದು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಅಪ್ಲೈ ಮಾಡಿದ್ದೀವಿ. ರಿಸಲ್ಟ್ ಬರ್ತಾ ಇದೆ ನೋಡಿ. ಇಲ್ಲಿ ರಿಸಲ್ಟನ್ನು ಗಮನಿಸಿ. 127 ಪಾಯಿಂಟ್ಸ್.
ಬಂಧುಗಳೇ ಗಮನಿಸಿ, ಇಲ್ಲಿ 2900 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ, ಲೈವ್ ಮಾರ್ಕೆಟಲ್ಲಿ. ಬಂಧುಗಳೇ 2837 ಪಾಯಿಂಟ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 3000 ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಬರುತ್ತೆ. ನಿನ್ನೆ ಮಧ್ಯಾಹ್ನ 3:30 ಮಧ್ಯಾಹ್ನ ಟ್ರೇಡನ್ನು ತೆಗೆದುಕೊಂಡಿರುವಂಥದ್ದು. ಇವಾಗ ರಾತ್ರಿ ಅಲ್ಲ, ಬೆಳಗಿನ ಜಾವ. ಓಕೆನಾ, ಈ ಟ್ರೇಡನ್ನು ತಗೊಂಡಿರೋದು 3 ಜೂನ್. ಓಕೆನಾ, 3 ಜೂನ್ ಎಂಟ್ರಿಯನ್ನು ತೆಗೆದುಕೊಂಡಿರೋದು 3:30 PM. ಇವಾಗ 4 ಜೂನ್. ಓಕೆನಾ, ಇವಾಗ 4 ಜೂನು. ಟೈಮ್ ಬಂದು ಬೆಳಿಗ್ಗೆ 4:50 13 hour 20 minutes ನಾನ್ ಸ್ಟಾಪಾಗಿ ಮಾರ್ಕೆಟ್ನ ವಾಚ್ ಮಾಡ್ತಾ ಇದ್ದೀನಿ. ಏನಕ್ಕೆ ವಾಚ್ ಮಾಡಬೇಕು ಅಂದರೆ ಸಿಂಪಲ್ ಬಂಧುಗಳೇ, ನಾವು ಸ್ಟ್ರಾಟಜಿನ ಅಪ್ಲೈ ಮಾಡಿದ್ದೀವಿ. ಆ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ತೋರಿಸ್ಬೇಕಾಗತ್ತೆ, ಅದನ್ನು ನೋಡಬೇಕಾಗುತ್ತೆ, ಅದ್ರ ಒಳಗಡೆ ಹೋಗ್ಬಿಟ್ಟು ನೋಡಬೇಕಾಗುತ್ತೆ. ಅದನ್ನೇ ಹೇಳೋದು ಟೈಮ್ ಟ್ರಾವೆಲ್ ಆಗುತ್ತೆ ಅಂತ. ಟೈಮ್ ಟ್ರಾವೆಲ್ ನೋಡಿ, ರಾತ್ರಿ ಎಲ್ಲ ಟೈಮ್ ಟ್ರಾವೆಲ್ ಆಗಿದೆ. ಓಕೆನಾ, ಪ್ರೈಸ್ ಟ್ರಾವೆಲ್ ಆಗಿದೆ. ಟೈಮ್ ಜೊತೆ ಪ್ರೈಸ್ ಯಾವ ಥರ ಟ್ರಾವೆಲ್ ಆಗಿದೆ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೆ ಇದನ್ನೆಲ್ಲ ಗಮನಿಸೋದಕ್ಕೆ? ಏನಾದರೂ ಸಾಧನೆ ಮಾಡಬೇಕು ಅನ್ನೋರ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಬಂಧುಗಳೇ. ಎಲ್ಲರ ಕೈಲೂ ಮಾಡೋದಕ್ಕಾಗೋದಿಲ್ಲ. ಹೇಗೆ ಸಾಧ್ಯ ಆಗುತ್ತೆ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ದೀವಿ. ಯಾರ ಕೈಲಿ ಹೇಳೋಕ್ಕಾಗುತ್ತೆ? ಆಲ್ರೆಡಿ ನಾನು ಹೇಳಿದ್ದೀನಿ, ಕ್ರಿಪ್ಟೋ ಬಂದು 60,000ಗೆ 100% ಬರುತ್ತೆ ಅಂತ ಹೇಳ್ತಾನೆ ಇದ್ದೀನಿ. 60,000 ಲೆವೆಲ್ ಬರುತ್ತೆ ಅಂತ ಬರಲೇಬೇಕದು. ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆಲ್ರೆಡಿ 64,400 ಲೆವೆಲಲ್ಲಿದೆ. ಓಕೆನಾ, 400 ಲೆವೆಲ್ ಇದೆ. ಖಂಡಿತ ಬರುತ್ತೆ. ತಾಳ್ಮೆ ಇರಬೇಕು ಬಂಧುಗಳೇ. ನಿನ್ನೆ ಯೂಟ್ಯೂಬ್ ಲೈವಲ್ಲೆಲ್ಲ ಹೇಳ್ತದೆ ಮಾರ್ಕೆಟ್ ಓನ್ಲಿ ಸೆಲ್ಲಿಂಗ್ ಸೈಡ್ ಇದೆ ಅಂತ. ಸೇಮ್ ಆಗ್ತಾ ಇದೆ. ಓಕೆನಾ, ನೋಡಿದ್ರೆ ರಾತ್ರಿ ಎಲ್ಲ ಅಬ್ಸರ್ವೇಷನ್. ಖಂಡಿತ ಪ್ರೈಸ್ ಈ ಲೆವೆಲ್ಗೆ ಬರುತ್ತೆ. ಈ ಲೆವೆಲ್ಗೆ ಬಂದಾಗ ಈ ಪೊಸಿಷನ್ನ ಕ್ಲೋಸ್ ಮಾಡ್ತೇನೆ. 2906 ಪಾಯಿಂಟ್ಸ್, 3000 ಪಾಯಿಂಟ್ಸ್ ಬಂತಂದರೆ ಬುಕ್ ಮಾಡುತ್ತೇನೆ. ಕಾಯ್ತಾ ಇದ್ದೀನಿ. 2000 ಇನ್ನೇನು ಬರುತ್ತೆ, 100 ಪಾಯಿಂಟ್ಸ್ ಬರುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬಲ್ಲೆಲ್ಲ ಹೇಳ್ತಾ ಇದೆ ತಾಳ್ಮೆಯಿಂದ ಇರಿ, ಟ್ರೇಡಿಂಗು ತುಂಬ ಸಿಂಪಲ್ ಆಗಿದೆ ಅಂತ. 2932 ಪಾಯಿಂಟ್ಸ್ ಬಂಧುಗಳೇ. ನೋಡಿ ಲೈವ್ ಮಾರ್ಕೆಟ್. ಓಕೆನಾ, 2958. ಇನ್ನೇನು ಬರುತ್ತೆ? 3000 ಪಾಯಿಂಟ್ಸ್. ಡ್ರೀಮ್ ಪ್ರಾಜೆಕ್ಟ್ ಇದು ನಮ್ಮದು. 2935 ಪಾಯಿಂಟ್ ರನ್ನಿಂಗಲ್ಲಿದೆ. ಬರುತ್ತೆ, ಕಾಯೋಣಮೆ. ಇನ್ನೊಂದು 47 ಪಾಯಿಂಟ್ ಬರಬೇಕು. 2953. ಎಲ್ಲರೂ ಮಲಗಿದ್ದಾರೆ ಈ ಟೈಮಲ್ಲಿ, ಬಟ್ ನಾವೆದ್ದಿದ್ದೀವಿ. 2960 ಪಾಯಿಂಟ್. ಬಟ್ ಈ ಟೈಮು ಅದ್ಭುತವಾದ ಒಂದು ಟೈಮು. ನಾವೇನನ್ನ ಕೇಳ್ಕೊತೀವಿ ಅದು ಆಗುವಂಥ ಟೈಮು. ದೇವರು ಎಚ್ಚರಿಸುತ್ತೆ ಈ ಟೈಮಲ್ಲಿ ಬಂಧುಗಳೇ. ಆ ಟೈಮು ಎಲ್ಲರಿಗೂ ಸಿಗೋದಿಲ್ಲ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಿಗುತ್ತೆ. ಇನ್ನೇನು ಬರುತ್ತೆ 50 ಪಾಯಿಂಟ್ ಬರಬೇಕು. ಜಸ್ಟ್ 50 ಪಾಯಿಂಟ್ ಬರಲ್ವಾ? ಬರುತ್ತೆ ರೀ, ಇಷ್ಟೆಲ್ಲ ಕಾಯ್ದಿದ್ದೀವಿ, ಬರಲ್ವಾ? ಬರುತ್ತೆ. ತಾಳ್ಮೆ. 3000 ಪಾಯಿಂಟ್ಸ್ ಅಂದರೆ 3000 ಪಾಯಿಂಟ್ಸ್ ಬರಬೇಕು ನನಗೆ. ಅದೇ ನಾವು ಕನಸನ್ನು ಕಾಣಬೇಕು, ಅದನ್ನು ನನಸನ್ನು ಮಾಡ್ಕೊಬೇಕು. 3000 ಪಾಯಿಂಟ್ಸ್ ಬರುತ್ತೆ. ಯಾಕೆ ಬರಲ್ಲ? ಬರುತ್ತೆ. ಹೋಗ್ತದೆ ಮೇಲೆ, ಹೋಗಲಿ, ತೊಂದರೆ ಇಲ್ಲ. ಬರ್ತೀಯ, ಎಲ್ಲೋಗ್ತೀಯ? ನಮ್ಮ ಲೆವೆಲ್ಗೆ ನೀನು ಬರಲೇಬೇಕು. ನಿನ್ನ ಲೆವೆಲನ್ನು ನಾವು ಹುಡುಕಿದ್ದೇವೆ, ನಮ್ಮ ಲೆವೆಲ್ಗೆ ನೀವು ಬರಲೇಬೇಕು. ನಿಮ್ಮನ್ನು ನಾವು ಇಲ್ಲಿ ನೋಡಿದ್ದೇವೆ, ನೀವು ನಮ್ಮನ್ನು ಇಲ್ಲಿ ನೋಡಬಾರದೆ? ನಾವು ನಿಮ್ಮನ್ನು, ನಿಮ್ಮ ಕುರುಹುಗಳನ್ನು ಇಲ್ಲಿ ನೋಡಿದ್ದೇವೆ, ನೀವು ಇಲ್ಲಿ ಬರಬೇಕಲ್ಲವೇ? ಬಂದೇ ಬರುತ್ತೀರಾ? ಬನ್ನಿ. ಎಲ್ಲಿ ಹೋಗುತ್ತೀರಾ? ನಿಮ್ಮ ಕುರುಹುಗಳು ನಮಗೆ ತಿಳಿದಿಲ್ಲವೇ? ಏನಂದುಕೊಂಡಿರುವಿರಿ? ನಿಮ್ಮ ಕುರುಹುಗಳು ನಮ್ಮ ಟ್ರೇಡಿಂಗ್ನ ಬಲೆಯಲ್ಲಿ ಸಿಕ್ಕಿಲ್ಲವೇ? ನಿಮ್ಮ ಕುರುಹುಗಳು ನಮಗೆ ತಿಳಿದಿದೆ. ನೀವು ಹೇಗೆ ಮೇಲೆ ಹೋಗಲು ಸಾಧ್ಯ?
ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಹೀಗೆ ಹೋದರೂ ಸಹ ನಿಮ್ಮ ಈ ಪಾಯಿಂಟಿಗೆ ಬರಬೇಕಲ್ಲವೇ? ಬರುತ್ತೀರಾ ಅಂತ ಒಂದು ದಿವ್ಯ ದೃಷ್ಟಿಯನ್ನು ದೇವರು ಕೊಟ್ಟಿಲ್ಲವೇ? ಕೊಟ್ಟಿದೆ. ಬರುತ್ತೀರಾ? ಬರಲೇಬೇಕು. ಎಲ್ಲಿ ಹೋಗುತ್ತೀರಾ? ಬರ್ತಾ ಇದೆ. ಬರಲೇಬೇಕು ಬಂಧುಗಳೇ, ಬರಲೇಬೇಕು. ನಮ್ಮ ಒಂದು ಡ್ರೀಮ್, ಓಕೆನಾ, ಕನಸು ಇಲ್ಲಿಗೆ ಬರಲೇಬೇಕು ಅಂತ. ಬರುತ್ತೆ, ಕಾಯೋಣ. 2979 ಪಾಯಿಂಟ್ ಬಂಧುಗಳೇ. ಇನ್ನೇನು 3000 ಪಾಯಿಂಟ್ಗೆ ನಿಮ್ಮ ಕಣ್ಮುಂದೆ ನೋಡಿ. ಬರುತ್ತೆ. ಬಂಧುಗಳೇ, 3000 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. ಇದು ನಮ್ಮ ಟ್ರೇಡಿಂಗಿನ ಹಿನ್ನೆಲೆ. 3000 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್. ಓಕೆನಾ, ಟಾರ್ಗೆಟು ರೀಚ್ ಆಗಿದೆ. ನೋಡಿ, ಇಲ್ಲಿ ಪ್ರತಿಯೊಬ್ಬರನ್ನು ಗಮನಿಸಿ. ಪ್ರೈಸು ಇಲ್ಲಿದ್ದಾಗಲೇ ನಾವು ಐಡೆಂಟಿಫಿಕೇಷನ್ ಮಾಡಿದ್ವಿ, ಪ್ರೈಸ್ ಕೆಳಗಡೆ ಬರುತ್ತೆ ಅಂತ. ನೋಡಿ, ನಾನೇನಾದ್ರೂ ಇಲ್ಲಿ ಐಡೆಂಟಿಫಿಕೇಷನ್ ಮಾಡಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಈ ಟಾರ್ಗೆಟ್ನ ರೀಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತಿಲ್ಲ ಬಂಧುಗಳೇ. ಸಿಂಪಲ್ ಆಗಿದೆ ಟ್ರೇಡಿಂಗು. ಸರಿಯಾದ ಮಾರ್ಗದರ್ಶನದಲ್ಲಿ ಟ್ರೇಡ್ನ ಮಾಡಬೇಕಾಗುತ್ತೆ ಬಂಧುಗಳೇ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ. ಖಂಡಿತ ಪ್ರೈಸ್ ಇನ್ನೂ ಕೆಳಗಡೆ ಹೋಗುತ್ತೆ, ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಇಲ್ಲೇನೆ. ಓಕೆನಾ, ಆ ಟಾರ್ಗೆಟ್ ರೀಚ್ ಆಗಿದೆ, ಅದ್ಭುತವಾಗಿ ರೀಚ್ ಆಗಿದೆ. ಓಕೆನಾ, ಸಿಂಪಲ್ ಆಗಿರುತ್ತೆ ಟ್ರೇಡಿಂಗು. ಅದನ್ನು ಅರ್ಥ ಮಾಡ್ಕೊಬೇಕು, ಬಟ್ ಒಳ್ಳೆ ಸ್ಟ್ರಾಟಜಿ ಇರಬೇಕಾಗುತ್ತೆ. ಸ್ಟ್ರಾಟಜಿ ಇದ್ದಾಗ ಇದೆಲ್ಲನೂ ಮಾಡಲು ಸಾಧ್ಯವಾಗುತ್ತೆ ಬಂಧುಗಳೇ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ. ಓಕೆನಾ, ಈ ಒಂದು ಟ್ರೇಡಲ್ಲಿ ನಮಗೆ 3040 ಪಾಯಿಂಟ್ ಬಂದಿದೆ. ಓಕೆನಾ, ರಿಸ್ಕ್ ಎಷ್ಟಿದೆ ನಮಗೆ? 143 ಇದೆ. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ ಬಂಧುಗಳೇ. ಇದನ್ನು ನೀವು ಕೇಳಿಸ್ಕೊಂಡ್ರೆ ಎಷ್ಟಾಗುತ್ತೆ ಅಂತ ಇತಿಹಾಸ ಆಗುತ್ತೆ. ಇತಿಹಾಸ ಟ್ರೇಡಿಂಗಲ್ಲಿ 1:22 ರಿಸ್ಕ್ ರಿವಾರ್ಡ್ ಟ್ರೇಡ್ ಆಗುತ್ತೆ ಬಂಧುಗಳೇ. 1:22 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಅಂಡ್ ಡಸ್ಟೆಡ್ ಆಗಿದೆ. ಜಸ್ಟ್ 143 SL ಪಾಯಿಂಟ್, ರಿವಾರ್ಡ್ 3000 ಪಾಯಿಂಟ್ಸು. ಆಲ್ ಪೊಸಿಷನ್ನ ಬುಕ್ ಮಾಡಲಾಗಿದೆ. 1:22 ನೀವೆಲ್ಲಾದರೂ ಕೇಳಿದ್ದೀರಾ? ಫಸ್ಟ್ ಟೈಮ್ ಕೇಳ್ತಾ ಇರ್ತೀರಾ, ಎಲ್ಲೂ ಕೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಈ ಒಂದು ಅದ್ಭುತವಾದೊಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೇನೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಎಲ್ಲಿಂದನೇ ಅರ್ಪಿಸುತ್ತೇನೆ ಬಂಧುಗಳೇ.